ನಮಸ್ತೆ, ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಮ್ಮ ಸೌ ಕಿಚನಲ್ಲಿ ರೆಗ್ಯುಲರ್ ಆಗಿ ಬಳಸುವಂತಹ ಸಾಂಬಾರ್ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರ್ ಪುಡಿನ ಯಾವುದ್ಯಾವುದು ಐಟಮ್ಸು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಬಿಟ್ಟು ಮಾಡ್ಕೊಳ್ತೀನಿ ಅಂತೇಳಿ ನಾನು ಇವತ್ತು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಈ ಸಾಂಬಾರ್ ಪುಡಿ ಬಂದ್ಬಿಟ್ಟು ನಾನು ಮಟನ್ ಸಾಂಬಾರ್ಗೆ ಸ್ವಲ್ಪ ಬಳಸ್ಕೊಳ್ತೀನಿ, ಮತ್ತು ನಾನು ಇಡ್ಲಿ ಸಾಂಬಾರ್ಗೆ, ತರಕಾರಿ ಸಾಂಬಾರ್ಗೆ, ಟೊಮೊಟೊ ಸಾಂಬಾರ್ಗೆ, ನಾನು ಎಲ್ಲದಕ್ಕೂ ಇದು ಒಂದೇ ಸಾಂಬಾರ್ ಪೌಡರ್ನ ಬಳಸ್ತೀನಿ. ಮಟನ್ ಸಾಂಬಾರ್ ಮಾಡಬೇಕಾದ್ರೆ, ಚಿಕನ್ ಮಟನ್ ಸಾಂಬಾರ್ ಮಾಡಬೇಕಾದ್ರೆ ಇದು ಸ್ವಲ್ಪ ಬಳಸ್ತೀನಿ, ಮತ್ತು ಬೇರೆ ಎಕ್ಸ್ಟ್ರಾ ನಾನು ಮಸಾಲೆನ ಸೇರಿಸ್ಕೊಳ್ತೀನಿ. ಮತ್ತು ನಾನು ಯಾವಾಗ ನನ್ನ ಚಾನಲಲ್ಲಿ ನಾನು ಸಾಂಬಾರ್ ರೆಸಿಪಿ ಮಾಡಿ ಹಾಕಿದ್ದೀನಲ್ವ, ಅದರಲ್ಲಿ ಹೇಳಿದ್ದೀನಿ ನಾನು ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಬಳಸೋವಂಥ ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅಂತ. ಆ ಸಾಂಬಾರ್ ಪುಡಿನ ಇವತ್ತು ಯಾವ ರೀತಿ ಹಾಗೆ ಮಾಡ್ಕೊಳ್ತಿದ್ದೀನಿ, ಮತ್ತು ಕ್ವಾಂಟಿಟಿ ಎಲ್ಲ ಯಾವ್ದ್ಯಾವುದು ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ, ನಾನು ಚಕ್ಕೆ, ಲವಂಗ, ಮೆಂತ್ಯ, ಸಾಸಿವೆ ಎಲ್ಲನೂ ತೊಗೊಂಡಿದ್ದೀನಿ. ಅದನ್ನು ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕ್ಬಿಟ್ಟು ಹುರ್ಕೊಂಡು ಮಾಡ್ಕೊಳ್ತೀನಿ ಅಂತೇಳಿ ಬನ್ನಿ ಸ್ನೇಹಿತರೆ ಇವತ್ತು ನಾನು ತೋರಿಸ್ತೀನಿ. ನಾನಿಲ್ಲಿ ಮೊದಲು 1 kg ಅಷ್ಟು ಧನಿಯಾ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಣಗಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಮೊದಲನೇದಾಗಿ ಕಬ್ಬಿಣದ ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ಬಾಣಲೆ ಬಂದ್ಬಿಟ್ಟು ಈ ಥರ ಕಬ್ಬಿಣದ ಬಾಣಲೆ ಇಟ್ಕೊಳ್ಳೋದ್ರಿಂದ ಹದವಾಗಿ ಸಮವಾಗಿ ಉರಿಬೋದು ನಾವು. ಹಾಗಾಗಿ ನಾನು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ. ನಾನು ಮೊದಲು ಗ್ಯಾಸ್ ಅಂಟಿಸ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಐ ಫ್ಲೇಮ್ನ ಮಾಡಿ ನಾನು ಫುಲ್ಲು ಬಿಸಿ ಮಾಡ್ಕೊಂಡು ಇವಾಗ ಸ್ಲೋ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 1 kg ಧನಿಯಾ ತೊಗೊಂಡಿದ್ದೀನಿ. ನಾನು ಒಟ್ಟು ಇಲ್ಲಿ 1 kg ಧನಿಯಾ ತೊಗೊಂಡಿದ್ದೀನಿ. ನಾನು ಸ್ವಲ್ಪನೇ ಸೇರಿಸ್ಕೊಂಡು ನಿಧಾನಕ್ಕೆ ಹುರ್ಕೊಳ್ತೀನಿ. ಈಗ ಬಂದ್ಬಿಟ್ಟು ಹುರಿ ಕಮ್ಮಿ ಇಟ್ಕೊಂಡಿದ್ದೀನಿ. ನಾನು ಕಮ್ಮಿ ಇಟ್ಕೊಂಡು ಸಮವಾಗಿ ಒಂದೇ ಸಮನೆ ಒಂದು ಕಾಳು ಸಹ ಸೀದೇನೆ ಇರೋ ಹಾಗೆ ನೋಡ್ಕೊಂಡಿದ್ದು ನಾವು ಇದನ್ನು ಹುರ್ಕೋಬೇಕು. ನಾನು ಆ ರೀತಿಯಾಗಿ ಹುರ್ಕೊಳ್ತೀನಿ. ನೋಡಿ, ಆಗಿದೆ. ಇದು ಇಷ್ಟು ಹುರ್ಕೊಂಡ್ರೆ ಸಾಕು. ನಮಗೆ ಹುರಿಬೇಕಾದ್ರೆ ಗೊತ್ತಾಗುತ್ತೆ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ನಾನು ಆ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಹಸಿ ವಾಸನೆ ಒಳ್ಳೆವಾಗ ಹೋಗಿದೆ ನೋಡಿ. ಈ ರೀತಿಯಾಗಿ ನಾನು ಧನಿಯಾನ ಹುರ್ಕೊಂಡಿದ್ದೀನಿ. ಇಷ್ಟು ಹುರ್ಕೊಂಡ್ರೆ ಸಾಕು. ನಾನು ಇದೇ ರೀತಿಯಾಗಿ 1 kg ಧನಿಯಾ ಪೂರ್ತಿ ಹುರ್ಕೊಳ್ತೀನಿ. ಹುರ್ಕೊಂಡು ನಾನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ನೆಕ್ಸ್ಟು ಧನಿಯಾ ಪೂರ್ತಿ ಹುರ್ಕೊಂಡಾಗಿದೆ. ಇವಾಗ ನಾನಿಲ್ಲಿ 400 ಗ್ರಾಮ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಜೀರಿಗೆ ಸಹ ಆಗಿದೆ. ಜೀರಿಗೆ ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಇಷ್ಟಕ್ಕೆ ಹುರ್ಕೋಬೇಕು, ಒಂದೇ ಸಮವಾಗಿ ಹುರ್ಕೊಂಡಿದ್ದೀನಿ. ಒಂದು ಕಾಳು ಸಹ ಕಪ್ಪಾಗದೇನೆ ಇರೋ ಹಾಗೆ ಹುರ್ಕೊಂಡಿದ್ದೀನಿ. ಸಾಕು ಇದಿಷ್ಟು ಹುರ್ಕೊಂಡ್ರೆ. ನಾನು ಮೊದಲು 1 kg ಧನಿಯಾ ತೊಗೊಂಡಿದ್ದೀನಿ, 400 ಗ್ರಾಮು ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಅರ್ಧ kg ಕಡಲೆಕಾಳನ್ನ ತೊಗೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಕಡಲೆಕಾಳು ನೋಡಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ಓಪನ್ ಆಗೋ ರೀತಿಯಲ್ಲಿ ನೋಡಿ ಈ ರೀತಿಯಾಗಿ ಸಮವಾಗಿ
ಹುರ್ಕೊಂಡಿದ್ದೀನಿ. ಅರ್ಧ kg ಕಡಲೆಕಾಳು ಆದಮೇಲೆ ನಾನಿಲ್ಲಿ 400 ಗ್ರಾಮ್ ಅಷ್ಟು ಹೆಸರು ಕಾಳನ್ನ ಸೇರಿಸ್ಕೊಳ್ತೀನಿ. ಹೆಸರು ಕಾಳನ್ನು ಸಹ ಹುರ್ಕೊಳ್ಳೋಣ. ಹೆಸರು ಕಾಳು ಆಗಿದೆ ನೋಡಿ. ಹೆಸರು ಕಾಳು ಸಹ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ನಾನು 400 ಗ್ರಾಮ್ ಹೆಸರು ಕಾಳು ಆದಮೇಲೆ ಇವಾಗ ನಾನಿಲ್ಲಿ 400 ಗ್ರಾಮು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದ್ರೆ ಸಾಕು. ತೊಗರಿಬೇಳೆ ಸಹ ಆಗಿದೆ. ಇಷ್ಟ ಆದರೆ ಸಾಕು ತೊಗರಿಬೇಳೆ. ನಾನು ಇಲ್ಲಿ ನೆಕ್ಸ್ಟ್ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಸಿಪ್ಪೆ ತೆಗ್ದಿರೋದು ಉದ್ದಿನ ಕಾಳು. ಉದ್ದಿನ ಬೇಳೆ ಯಾವ್ದು ಬೇಕಾದ್ರೂ ಬಳಸ್ಕೋಬೋದು. ನಾನಿಲ್ಲಿ 150 ಗ್ರಾಮ್ ಅಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ಹುರ್ಕೊಳ್ತೀನಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಉದ್ದಿನ ಕಾಳು ಸಹ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಇದು ಆಯಿತು. ನಾನಿವಾಗ 100 ಗ್ರಾಮ್ ಅಷ್ಟು ಮೆಣಸನ್ನ ಸೇರಿಸ್ಕೊಂಡು ಹುರ್ಕೊಳ್ತೀನಿ. ಗ್ರಾಮು ಸಾಸಿವೆ ಸೇರಿಸ್ಕೊಳ್ತೀನಿ. ಅದನ್ನು ಹುರ್ಕೊಳ್ಳೋಣ ಚಿಟಪಟ ಅನ್ನೋವರೆಗೂ. ಇವಾಗ 100 ಗ್ರಾಮು ಮೆಂತ್ಯ ಸೇರಿಸ್ಕೊಳ್ತೀನಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಮತ್ತು ಸೀಸಬಾರ್ದು ಮೆಂತ್ಯನ, ಟೇಸ್ಟ್ ಚೆನ್ನಾಗಿರಲ್ಲ. ಸಾಂಬಾರು ಪುಡಿ ಮಾಡಬೇಕಾದ್ರೆ ಎಲ್ಲವೂ ಸಮವಾಗಿ ನಿಧಾನಕ್ಕೆ ಮಂದ ಉರಿ ಇಟ್ಕೊಂಡೆ ಹುರ್ಕೋಬೇಕು. ಸೀಸ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಒಂದಿನ ಮಾಡೋ ಮಿಸ್ಟೇಕು ಇಡೀ ವರ್ಷ ನಾವು ಅದನ್ನು ಬೈಕೊಂಡೇ ಊಟ ಮಾಡ್ತಾ ಇರಬೇಕು. ಸಾಂಬಾರು ಪುಡಿ ಚೆನ್ನಾಗಾಗಿಲ್ಲ, ಸಾಂಬಾರು ಪುಡಿ ಚೆನ್ನಾಗಾಗಿಲ್ಲ, ಸೀಸ್ಬಿಟ್ಟೆ ಅಂತೆಲ್ಲ ಅಂದ್ಕೊಂಡು ಊಟ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮಾಡಬೇಕಾದ್ರೇ ನಿಧಾನಕ್ಕೆ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು, ಟೈಮ್ ಜಾಸ್ತಿ ತೊಗೊಳುತ್ತೆ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ, ಒಂದಿನ ಬೇಕಾಗುತ್ತೆ. ಆ ರೀತಿಯಾಗಿ ನಾವು ಒಂದಿನ ಮಾಡ್ಕೊಳ್ಳೋಣ. ನಾವು ಉರಿಬೇಕಾದ್ರೆ ಈ ರೀತಿ 2 ಸೋಟನ್ನ ಬಳಸ್ಕೊಂಡು ಹುರ್ಕೊಳ್ಳೋದ್ರಿಂದ ಕೆಳಗಡೆ ಸೀದೋಗೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಮಾಡಬೇಕಾದ್ರೆ ಈ ರೀತಿಯಾಗಿ 2 ಸೋಟನ್ನ ಬಳಸ್ಕೊಂಡು ಮಾಡ್ಕೊಳ್ತೀನಿ. ನೋಡಿ ಆಗಿದೆ ಮೆಂತ್ಯ. ನೋಡಿ ಒಂದೇ ಸಮವಾಗಿ ನಾನು ಎಲ್ಲವೂ ಒಂದೇ ಕಲರ್ ಬರಬೇಕು. ಮೆಂತ್ಯ ಕಾಳುಗಳು ಎಲ್ಲವೂ ಸಹ ಆ ರೀತಿಯಾಗಿ ಈ ರೀತಿ 2 ಸೋಟ್ ಸಹಾಯದಿಂದ ನಾನು ಹುರ್ಕೊಳ್ತೀನಿ. ನೋಡಿ ಮೆಂತ್ಯ ಸಹ ಆಗಿದೆ.
ಕಲಿಸ್ಕೊಂಡ್ಬಿಡೋಣ. ಆಗಿದೆ. ನೆಕ್ಸ್ಟು ನಾನು ಇಲ್ಲಿ 200 ಗ್ರಾಮ್ ಅಷ್ಟು ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆ ಮತ್ತು ಜೀರಿಗೆ ಎರಡನ್ನೂ ನಾವು ಹೆಚ್ಚಾಗಿ ಬಳಸ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟಾಗಿರುತ್ತೆ. ನೋಡಿ, ನಾನು 400 ಗ್ರಾಮ್ ಜೀರಿಗೆ ಹಾಕ್ಕೊಂಡಿದ್ದೀನಿ 1 kg ಧನಿಯಾ ಪುಡಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ. ಮತ್ತು ನಾನಿಲ್ಲಿ 200 ಗ್ರಾಮು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಟನ್ ಸಾಂಬಾರು ಮಾಡಬೇಕಾದ್ರೆ ಸೇರಿಸ್ಕೊಳ್ತೀನಿ, ಅದು ಬೇರೆ ಮಸಾಲೆ ಮಾಡಬೇಕಾದ್ರೆ. ಮತ್ತು ಈ ಸಾಂಬಾರು ಪುಡಿಗೆ ಬಂದುಬಿಟ್ಟು ನಾನು 200 ಗ್ರಾಮ್ ಅಷ್ಟು ಗಸಗಸೆನ ಸೇರಿಸ್ಕೊಂಡು ಅದನ್ನು ಹುರ್ಕೊಳ್ತೀನಿ ನಿಧಾನಕ್ಕೆ. ಇದು ಸಹ ಚಿಟಪಟ ಹಾಕಬೇಕು. ಮತ್ತು ನಾವು ಉದ್ದಿನ ಕಾಳನ್ನೆಲ್ಲ ತುಂಬ ನಿಧಾನಕ್ಕೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಮ್ಗೆ ಗೊತ್ತಾಗುತ್ತೆ, ಕಮ್ಮನಂತ ಸ್ಮೆಲ್ ಬರ್ತಾ ಇರುತ್ತೆ, ಘಮ ಘಮ ಅಂತ ಪರಿಮಳ ಬರ್ತಿರುತ್ತೆ ಉದ್ದಿನ ಬೇಳೆ ಹುರಿಬೇಕಾದ್ರೆ. ಆ ರೀತಿಯಾಗಿ ನಾವು ಘಮ್ಮ ಅನ್ನೋವರೆಗೂ ಕಮ್ಮನಂತ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೊಬೇಕು ಉದ್ದಿನ ಕಾಳನ್ನ. ಗಸಗಸೆ ಕೂಡ ಆಗಿದೆ ನೋಡಿ, ಚಿಟಪಟ ಅಂತಿದೆ ಸ್ವಲ್ಪ. ಇದು ಒಂಥರ ರೌಂಡ್ಗಾಗ್ಬಿಡುತ್ತೆ. ಇದಾಗಿದೆ ಅಂದರೆ ಈ ಎಳ್ಳು ರೌಂಡ್ಗಾಗುತ್ತಲ್ಲ, ಆ ರೀತಿಯಾಗಿ ಇದು ಸಹ ರೌಂಡ್ಗಾಗುತ್ತೆ. ಇದು ಆಗಿದೆ, ತೆಕ್ಕೊಳ್ಳೋಣ. ನಾನಿಲ್ಲಿ 25 ಗ್ರಾಮ್ ಅಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಅದನ್ನು ಹುರ್ಕೊಳ್ಳೋಣ. ಹಸಿ ಸುವಾಸನೆ ಎಲ್ಲ ಹೋಗಿದೆ. ಚಕ್ಕೆ ಕೂಡ ಆಗಿದೆ, ಇಷ್ಟು ಹುಡ್ಕೊಂಡ್ರೆ ಸಾಕು. ಇದ್ರದ್ದು ಘಮ ಘಮ ಅಂತ ಸುವಾಸನೆ ಬರ್ತಿರುತ್ತೆ ಚಕ್ಕೆದು. ಚಕ್ಕೆ ಕೂಡ ಆಗಿದೆ, ತೆಕ್ಕೊಳ್ಳೋಣ. ಇದು ಆಗಿದೆ. ನಾನು 25 ಗ್ರಾಮು ಲವಂಗ ಸೇರಿಸ್ಕೊಳ್ತೀನಿ, ಅದನ್ನು ಹುರ್ಕೊಳ್ಳೋಣ. ಲವಂಗ ಇವಾಗ ಚಿಟಪಟ ಅಂತ ಸೌಂಡ್ ಬರುತ್ತೆ. ಇದು ಹಾಗೆ ಇವಾಗ ಸಾಕು ಸಾಕು. ನಾನು 100 ಗ್ರಾಮು ಅರಿಶಿನ ಕೊಂಬು ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ತೀನಿ, ಸ್ವಲ್ಪ ಹುರಿದ್ಬಿಟ್ಟು ಕುಟ್ಕೊಳ್ತೀನಿ. ಕುಟ್ಬಿಟ್ಟು ಪುಡಿ ಮಾಡಿ ಸೇರಿಸ್ಕೊಳ್ತೀನಿ. ನಾನು ಇಲ್ಲಿ 1 kg ಧನಿಯಾಕ್ಕೆ ನಾನಿಲ್ಲಿ 300 ಗ್ರಾಮ್ ಅಷ್ಟು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಹುರ್ಕೊಳ್ತೀನಿ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಘಾಟ್ ಆಗುತ್ತೆ, ನಿಧಾನಕ್ಕೆ 2 ಸೋಟ್ ಸಹಾಯದಿಂದ ನಾನು ಈ ರೀತಿಯಾಗಿ ಹುರ್ಕೊಳ್ತೀನಿ. 300 ಗ್ರಾಮ್ ತೊಗೊಂಡಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ.
ನಾನು 300 ಗ್ರಾಮ್ ಅಷ್ಟು ಬೇಡಿಗೆ ಆದಮೇಲೆ ನೆಕ್ಸ್ಟು ನಾನಿಲ್ಲಿ 1/4 kg ಅಷ್ಟು ಗುಂಟೂರನ್ನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತೀನಿ. ನಾನಿಲ್ಲಿ ಒಟ್ಟು ಅರ್ಧ kg ಮಣ್ಣು ಕಟ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಕ್ವಾಂಟಿಟಿ ಬಂದುಬಿಟ್ಟು 1 kg ಧನಿಯಕ್ಕೆ, ಅರ್ಧ kg ಮಣ್ಣು ಕಟ್ಟು ಮತ್ತು 300 ಗ್ರಾಮು ಬೇಡಿಗೆ ಮೆಣಸಿನ್ಕಾಯಿ, 1/4 kg ಅಷ್ಟು ನಾನು ಗುಂಟೂರನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಟ್ಟು ಅಲ್ಲಿಗೆ ನನಗೆ 1 kg 50 ಗ್ರಾಮ್ ಅಷ್ಟು ಮೆಣಸಿನ್ಕಾಯಿನ ಬೆಳೆಸ್ಕೊಂಡಿದ್ದೀನಿ 1 kg ಧನಿಯಕ್ಕೆ. ಈಗ ಇದನ್ನು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ. ನನಗೆ ಘಾಟ್ ಇರೋದ್ರಿಂದ ಮಾತಾಡಿದ್ದಕ್ಕೆ ಆಗ್ತಾಯಿಲ್ಲ, ವಾಯ್ಸ್ ಡಿಫ್ರೆಂಟಾಗಿ ಬರ್ತಾ ಇದೆ. ಮೆಣಸಿನ್ಕಾಯಿ ಹುರಿಬೇಕಾದ್ರೆ ತುಂಬಾ ಘಾಟ್ ಇರುತ್ತೆ. ನಾನು ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ತೀನಿ. ನೋಡಿ ಎಲ್ಲನೂ ಹುರ್ಕೊಂಡಿದ್ದೀನಿ. ಗಸಗಸೆ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಕಡಲೆಕಾಳು, ಹೆಸರುಕಾಳು, ತೊಗರಿಬೇಳೆ, ಉದ್ದಿನಬೇಳೆ, ಧನಿಯಾ ಎಲ್ಲನೂ ಹುರಿದು ಈ ರೀತಿ ಒಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಕೂಲಾಗಿದೆ. ಇವಾಗ ಇದಕ್ಕೆ ನೆಕ್ಸ್ಟು ನಾನಿಲ್ಲಿ ಹುರ್ಕೊಂಡಿದ್ದೀನಲ್ಲ ಮೆಣಸಿನ್ಕಾಯಿನ ಅದನ್ನು ಸೇರಿಸ್ಕೊಳ್ತೀನಿ. ಇದು ಬಂದುಬಿಟ್ಟು 1/4 kg ಇದೆ ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ 1/4 kg ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ 300 ಗ್ರಾಮ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹುರ್ಕೊಂಡಿರೋದ್ರಿಂದ. ನೆಕ್ಸ್ಟು ನಾನಿಲ್ಲಿ ಅರ್ಧ kg ಮಣ್ಣು ಕಟ್ಟು ಹುರ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತೀನಿ. ನೋಡಿ ಮೆಣಸಿನ್ಕಾಯಿ ಎಲ್ಲ ಈ ಥರ ಮುರಿಬೇಕು. ನೋಡಿರಿ ಈ ಥರ ಹಿಂಗಂದರೆ ಮುರಿದೋಗ್ಬೇಕು, ಗುಂಡಿಗೆ ಹಾಕಬೇಕು. ಹಿಂಗಂದರೆ ಮುರಿಬೇಕು. ಆ ರೀತಿಯಾಗಿ ನಾನು ಎಲ್ಲನೂ ಹುರ್ಕೊಂಡಿದ್ದೀನಿ. ನಾನು ಕೋಲ್ ಇಟ್ಕೊಂಡಿದ್ದೀನಿ. ಈ ಕೋಲ್ ಸಹಾಯದಿಂದ ಸ್ವಲ್ಪ ಮೆಣಸಿನ್ಕಾಯಿನೆಲ್ಲ ಪುಡಿ ಮಾಡ್ಕೊಳ್ಳೋಣ. ನಾವು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿ ಮೆಣಸಿನ್ಕಾಯಿ ಎಲ್ಲ ಪುಡಿ ಹಾಕ್ತಿದ್ದೆ. ನೀಟಾಗಿ ಸಮವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಿಲ್ಲಿಗೆ ಎತ್ಕೊಂಡು ಹೋಗ್ತೀನಿ. ನಾನು ಮಿಷಿನಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಸಾಂಬಾರು ಪುಡಿ ರೆಡಿ ಆಗಿದೆ. ನಾನು ಇವಾಗ ಸಾಂಬಾರು ಪುಡಿನ ಯಾವ ರೀತಿ ಆಗಿ ಮಾಡ್ಕೊಬೋದು ನಾವು ಮನೆಯಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ಅಂಥೇಳಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನಾನು ಯಾವುದ್ಯಾವುದು ಪದಾರ್ಥಗಳನ್ನ ಎಷ್ಟೆಷ್ಟು ಹಾಕಬೇಕು ಕ್ವಾಂಟಿಟಿನ ಅಂಥೇಳಿ ಹಾಕಿ ತೋರಿಸಿದ್ದೀನಿ. ಈ ರೀತಿಯಾಗಿ ನೀವು ಸಾಂಬಾರು ಪುಡಿನ ಒಂದು ಸಲ ಟ್ರೈ ಮಾಡಿ. ಮತ್ತು ನಾನು ಈ ಸಾಂಬಾರು ಪುಡಿ ಬಂದುಬಿಟ್ಟು 1 ವರ್ಷ ಪೂರ್ತಿ ಇಟ್ಕೊಳ್ತೀನಿ. ಅಲ್ಲಿವರೆಗೂ ಇಷ್ಟೇ ಫ್ರೆಶ್ ಆಗಿರುತ್ತೆ. ನಾನು ಆ ರೀತಿಯಾಗಿ ಶೇಖರಣೆ ಮಾಡಿ ಇಟ್ಕೊಳ್ತೀನಿ. 1 ವರ್ಷ ಇಟ್ಕೊಂಡ್ರೂ ಕೂಡ ಇದು ಹುಳ ಬೀಳೋದಿಲ್ಲ.
ನಾನು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಸಾಲೆ ಪುಡಿ ಎಲ್ಲ ಯಾವ ರೀತಿ ಹಾಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.